ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಈ ದೃಶ್ಯಗಳನ್ನು ನೋಡಿಬಿಟ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಆಶ್ಚರ್ಯವೂ ಕೂಡ ಹಾಗೆ ಬಿಡುತ್ತೆ. ಯಾವುದೇ ಒಂದು ಸಿನಿಮಾದ ದೃಶ್ಯಗಳಿರಬಹುದೇನೋ ಅಂಥೇಳಿ ಒಂದು ಕಡೆ ಭಾವನೆ ಹುಟ್ಟಾಕೆ ಬಿಡುತ್ತೆ. ಸಹಜವಾಗಿ ಅದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಆ ದೃಶ್ಯಗಳೆಲ್ಲವೂ ಕೂಡ ನಿಜವಾಗಿಯೂ ನಡೆದು ಹೋಗಿದೆ ಅಂಥೇಳಿ ಗೊತ್ತಾದ ತಕ್ಷಣವೇ ಎಂಥವರಿಗೂ ಕೂಡ ಒಂದು ಕ್ಷಣ ಮನಸ್ಸಿಗೆ ನೋವು ಹಾಗೆ ಬಿಡುತ್ತೆ. ಸ್ನೇಹಿತರೆ, ಈ ಒಂದು ದೃಶ್ಯಗಳನ್ನು ನೋಡಿಬಿಟ್ರೆ ಯಾವ ಕಡೆ ಈ ರೀತಿಯಾದಂಥ ದುರಂತ ನಡೆದು ಹೋಗಿಬಿಟ್ಟಿದೆ, ಈ ದುರಂತದ ಭೀಕರತೆಯನ್ನು ಆ ಜನಗಳು ಹೇಗೆ ತಡೆದುಕೊಳ್ತಾರೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಎಷ್ಟೋ ಕಡೆಗೆ ಮಳೆ ಆಗ್ತಾ ಇಲ್ಲ ಅಂತೇಳಿ ಬರಗಾಲವೇ ಬಿದ್ದು ಹೋಗಬಿಟ್ಟಿದೆ. ಇನ್ನು ಈ ಆಸಾಂನಲ್ಲಿ ಅತಿಯಾದ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಬಿಟ್ಟಿದೆ. ಜನರ ಬದುಕು ಒಂದು ನರಕವನ್ನೇ ಅನುಭವಿಸ್ತಾ ಇದೆ. ಸ್ನೇಹಿತರೆ, ಅಂದ ಹಾಗೆ ಆಸಾಂನಲ್ಲಿ ಏನು ನಡೀತಾ ಇದೆ, ಆ ಪರಿ ಮಳೆಯಾಗಿರುವಂತದ್ದಕ್ಕಾದ್ರೂ ಕಾರಣ ಏನು, ಅಷ್ಟೊಂದು ನೀರು ಏಕಾಏಕಿ ಬಂದಿರುವಂತದ್ದು ಹೇಗೆ, ಜೊತೆಗೆ ಆ ಒಂದು ದುರಂತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಅದೆಷ್ಟು ಜನ ಬೀದಿಗೆ ಬಂದು ಬಿಟ್ಟಿದ್ದಾರೆ, ಅವರ ಮುಂದಿನ ಬದುಕು ಯಾವ ರೀತಿಯಾದಂತಹ ನರಕಕ್ಕೆ ತಲುಪಿ ಬಿಟ್ಟಿದೆ, ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕೇವಲ 15 ನಿಮಿಷದಲ್ಲಿ ನಿಮ್ಮ ಇಡೀ ಜೀವನದ ಗಳಿಕೆ, ನಿಮ್ಮ ಪ್ರೀತಿಯ ಮನೆ ಕಣ್ಣೆದುರೆ ಮಣ್ಣಿನ ಪಾಲಾದರೆ ಆ ನೋವು ಹೇಗಿರುತ್ತೆ ಒಂದು ಕ್ಷಣ ಊಹೆ ಮಾಡಿಕೊಳ್ಳಿ. ಇದು ಜುಲೈ 2026 ಮೇಲಿನ ಆಸಾಂನ ಕಟ್ಟು ಸತ್ಯ ಕೂಡ ಹೌದು. ಯಾವಾಗಲೂ ಮುಂಗಾರು ಮಳೆ ಬಂದಾಗ ನದಿಗಳು ನಿಧಾನವಾಗಿ ತುಂಬಿಕೊಳ್ತವೆ, ಆದರೆ ಜನರಿಗೆ ಸುರಕ್ಷಿತ ಜಾಗಕ್ಕೆ ಹೋಗಲು ಸಮಯ ಸಿಗ್ತಾ ಇರುತ್ತೆ. ಆದರೆ ಈ ಬಾರಿ ಹವಾಮಾನ ವೈಪರೀತ್ಯ ಇಡೀ ಆಸಾಂನ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿದೆ. ನಾಗಾಲ್ಯಾಂಡ್ ಮತ್ತು ಆಸಾಂನ ಗಡಿ ಬೆಟ್ಟಗಳಲ್ಲಿ ಸಂಭವಿಸಿದಂತಹ ಭೀಕರ ಮೇಘ ಸ್ಫೋಟ ಇಡೀ ರಾಜ್ಯವನ್ನ ಜಲಸಮಾಧಿ ಮಾಡಿದೆ. ಮುಂಜಾನೆ ಚಹಾ ಕುಡಿತಿದ್ದ ನಾಜಿರಾ ಪಟ್ಟಣ ಜನರಿಗೆ ತಮ್ಮ ಕಾಲ ಬಳಿಗೆ ಸಾವು ಇಷ್ಟು ವೇಗವಾಗಿ ನುಗ್ಗಿ ಬರ್ತಾ ಇದೆ ಅಂತ ಹೇಳಿ ಅಂದಾಜೆ ಇರಲಿಲ್ಲ. ರಸ್ತೆಗಳು ನದಿಗಳಾದವು, ವಾಹನಗಳು ಕಾಗದದ ದೋಣಿಯಂತೆ ದೋಚಿಕೊಂಡು ಹೋಗ್ತಾ ಇದ್ವು. ಇಡೀ ಆಸಾಂ ಕಳೆದ 6 ದಶಕದಲ್ಲೇ ಅತ್ಯಂತ ಭೀಕರ ಜಲಪ್ರಳಯಕ್ಕೆ ಸಾಕ್ಷಿ ಕೂಡ ಆಗಿದೆ. ಆಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕೃತ ವರದಿಯ ಪ್ರಕಾರ ಇದು ಕೇವಲ ಪ್ರವಾಹ ಅಲ್ಲ, ಇದೊಂದು ಮಾನವೀಯ ಬಿಕ್ಕಟ್ಟು. ಈ ಜಲಪ್ರಳಯಕ್ಕೆ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 68ಕ್ಕೆ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಇನ್ನೂ 40ಕ್ಕೂ ಹೆಚ್ಚು ಜೀವಗಳು ಎಲ್ಲಿ ಹೋದವು, ಬದುಕಿದ್ದಾರೋ ಅಥವಾ ಸಾವನ್ನಪ್ಪಿದ್ದಾರೋ ಅದರ ಸುಳಿವು ಕೂಡ ಸಿಗದಂತೆ ನಾಪತ್ತೆ ಆಗಿದ್ದಾರೆ. ರಾಜ್ಯದಾದ್ಯಂತ 5 ಲಕ್ಷಕ್ಕೂ ಅಧಿಕ ಜನರು ತಮ್ಮ ಸೂರಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ. 631 ಹಳ್ಳಿಗಳು ಸಂಪೂರ್ಣವಾಗಿ ನದಿಯ ಭಾಗವಾಗಿ ಮಾರ್ಪಟ್ಟಿವೆ. ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ 37,000 ಎಕರೆಗೂ ಹೆಚ್ಚಿನ ಕೃಷಿ ಭೂಮಿ ಇಂದು ಕೇವಲ ಕೆಸರು ಮಣ್ಣಿನಂತೆ ಮುಚ್ಚಿ ಹೋಗಿದೆ. ಭೌಗೋಳಿಕವಾಗಿ ಆಸಾಂ ಒಂದು ಕಿರಿದಾದ ಬಯಲು ಪ್ರದೇಶ. ಸುತ್ತಮುತ್ತಲಿನ ಬೆಟ್ಟದಲ್ಲಿ ಸಾಮಾನ್ಯಕ್ಕಿಂತ 490% ಹೆಚ್ಚು ಮಳೆಯಾಗಿದೆ. ಆ ಕೋಟಿ ಲೀಟರ್ ನೀರು ಹರಿದು ಹೋಗಲು ಜಾಗವೇ ಇರಲಿಲ್ಲ. ಬ್ರಹ್ಮಪುತ್ರದ ಉಪನದಿಗಳು ಉಕ್ಕಿ ಹರಿದು ಇಡೀ ನಾಗರಿಕತೆಯನ್ನೇ ನುಂಗಿ ಹಾಕಿವೆ. ಅಂಕಿಅಂಶಗಳು ಕೇವಲ ಸಂಖ್ಯೆಯನ್ನ ಹೇಳುತ್ತವೆ, ಆದರೆ ಆ ಸಂಖ್ಯೆಗಳ ಹಿಂದೆ ಸಾವಿರಾರು ಕಣ್ಣೀರಿನ ಕಥೆ ಇದೆ. ಚೆರೈಡಿಯೋ ಮತ್ತು ಶಿವಸಾಗರ ಜಿಲ್ಲೆಯ ಹಿರಿಯ ನಾಗರಿಕರು ಹೇಳುವ ಪ್ರಕಾರ ಅವರು ತಮ್ಮ ಇಡೀ ಜೀವನದಲ್ಲಿಯೇ ಇಂತಹ ದೃಶ್ಯವನ್ನೇ ಕಂಡಿರಲಿಲ್ಲ. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ, ಈ ಒಂದು ಪ್ರವಾಹ ಉಕ್ಕಿ ಹರಿಯುವಂತ ಸಂದರ್ಭದಲ್ಲಿ ಮನುಷ್ಯರನ್ನೇ ತಲೆ ತಗ್ಗಿಸುವಂತ ಅಥವಾ ಒಂದು ಕ್ಷಣ ನೋವನ್ನು ಉಂಟು ಮಾಡುವಂತ ಕೆಲವೊಂದಿಷ್ಟು ಸನ್ನಿವೇಶಗಳು ಕೂಡ ನಡೆದು ಹೋಗಿಬಿಟ್ಟಿದ್ವು. ಆ ಒಂದು ಸನ್ನಿವೇಶಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾಜಿರಾ ಪಟ್ಟಣದ ನಿವೃತ್ತ ಪ್ರೊಫೆಸರ್ ಮುಕುಲ್ ಬೇಜ್ಪುರ ಅಂತ ಹೇಳಿ ಮತ್ತು ಅವರ ಪತ್ನಿ ಬೋಂತಿ ಅವರ ಕಥೆಯನ್ನು ಕೇಳಬಿಟ್ರೆ ನಿಜಕ್ಕೂ ನಿಮಗೂ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಮನೆಯ ಒಳಗೆ ನೀರು ನುಗ್ತಾ ಇದ್ದ ಹಾಗೆ ಹೊರಗೆ ಹೋಗಲು ಅವರಿಬ್ಬರಿಗೂ ಕೂಡ ಯಾವುದೇ ರೀತಿಯಾದಂಥ ಆಸುಪಾಸು ಇರೋದಿಲ್ಲ, ಅಥವಾ ಹೋಗೋದಕ್ಕೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಸಮಯವೂ ಕೂಡ ಇರಲಿಲ್ಲ. ಮನೆಯಲ್ಲಿದ್ದ ಭಾರಿ ಸಾಮಗ್ರಿಗಳೆಲ್ಲವೂ ಕೂಡ ತೇಲಲು ಆರಂಭಿಸ್ತವೆ. ಪ್ರಾಣ ಉಳಿಸಿಕೊಳ್ಳಲು ಆ ವೃದ್ಧ ದಂಪತಿಗಳು ಮನೆಯೊಳಗೆ ತೇಲುತ್ತಿದ್ದಂಥ ಒಂದು ಮರದ ಮಂಚದ ಮೇಲೆ ಬರೋಬ್ಬರಿ 12 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡಿ ಆ ಒಂದು ಮಂಚದ ಮೇಲೆಯೇ ಕುಳಿತುಕೊಂಡಿರ್ತಾರೆ. ಮರುದಿನ ರಕ್ಷಣಾ ದೋಣಿಗಳು ಬಂದಂಥ ಸಂದರ್ಭದಲ್ಲಿ ಅವರ ಪ್ರಾಣವಷ್ಟೇ ಉಳಿದಿತ್ತು, ಆದರೆ ಅವರ 30 ವರ್ಷದ ಗಳಿಕೆ, ನೆನಪುಗಳು, ದಾಖಲೆಗಳು ಎಲ್ಲವೂ ಕೂಡ ಆ ಕೆಸರು ನೀರಿನಲ್ಲಿ ಕರಗಿ ಹೋಗಿದ್ವು. ಇಂತಹ ಸಾವಿರಾರು ಪ್ರೊಫೆಸರ್ಗಳು ಹಾಗೂ ಕೂಲಿ ಕಾರ್ಮಿಕರು ಅನೇಕರು ಈ ರೀತಿಯಾದಂಥ ಬದುಕನ್ನ
ಕಳೆದುಕೊಂಡು ಅನಾಥ ಬದುಕನ್ನು ಅನುಭವಿಸ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ತಂದೆಯೊಬ್ಬ ತನ್ನ 3 ಮಕ್ಕಳನ್ನ ರಕ್ಷಣೆಗಾಗಿ ತನ್ನ ಎದೆಯವರೆಗೂ ನೀರು ಬಂದಿದೆ, ಆ ಮಕ್ಕಳನ್ನ ದೋಣಿಯಲ್ಲಿ ಕೂರಿಸಿದ್ದಾನೆ. ನಾನಿದ್ದೀನಿ ಮಕ್ಕಳೇ, ನಿಮ್ಮನ್ನ ನಾನು ಹೋಗೋದಕ್ಕೆ ಬಿಡೋದಿಲ್ಲ, ನಿಮ್ಮನ್ನ ಸಾಯೋದಕ್ಕೆ ಬಿಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಆ ಮಕ್ಕಳನ್ನ ರಕ್ಷಣೆ ಕೂಡ ಮಾಡ್ತಾ ಇದ್ದಾನೆ. ಒಂದು ಕಡೆ ಈ ರೀತಿಯಾದಂತಹ ದೃಶ್ಯಗಳು ಸಮಾಜವನ್ನೇ ನಡಗಿಸ್ತಾ ಇದ್ದಾವೆ. ಎಂತವರಿಗೂ ಕೂಡ ಒಂದು ಕ್ಷಣ ಇಂತಹ ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳಿ ಭಾವನೆಯನ್ನ ಹುಟ್ಟಾಕ್ತಾ ಇದ್ದಾವೆ. ಇದು ಆ ಒಂದು ಪ್ರವಾಹದ ಭೀಕರತೆ ಹೇಗಿತ್ತು ಅನ್ನುವಂಥದ್ದನ್ನ ನಿಮ್ಮ ಕಣ್ಣು ಮುಂದೆ ತಂದು ಕೊಡುತ್ತೆ. ಆದರೆ ಮಳೆ ನಿಂತು ನದಿಯ ನೀರು ಇಳಿದರೆ ಪ್ರವಾಹ ಮುಗಿಯಿತು ಎಂದುಕೊಳ್ಳುವಷ್ಟು ಸುಲಭವಾಗಿ ಇರೋದಿಲ್ಲ. ಆದರೆ ನಿಜವಾದ ನರಕ ಸೃಷ್ಟಿಯಾಗುವುದೇ ನೀರು ಇಳಿದ ನಂತರ. ಈಗ ಆಸಾಂನಲ್ಲಿ ಮಳೆ ಕಡಿಮೆ ಆಗಿದೆ, ನೀರು ಕೂಡ ಇಳಿತಾ ಇದೆ. ಆದರೆ ಮನೆಗೆ ಮರಳುತ್ತಿರುವ ಜನರನ್ನ ಸ್ವಾಗತಿಸುತ್ತಿರುವಂತಹದ್ದು ಮಾತ್ರ ನರಕ ಅಂತಾನೆ ಹೇಳಬಹುದು. ಮನೆಗಳ ತುಂಬಾ ಇಂಚುಗಟ್ಟಲೆ ದಪ್ಪನೆಯ ನದಿಯ ಮಣ್ಣು ತುಂಬಿಕೊಂಡಿದೆ. ಕೊಳೆತ ಕಳೆಬರಗಳು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಹುಟ್ಟಾಕ್ತಾ ಇದ್ದಾವೆ. ದೇರ್ಗಾಂವ್ನಂತಹ ಪ್ರದೇಶದಲ್ಲಿ ಈಗ ಹೊಸದೊಂದು ಆಪತ್ತು ಎದುರಾಗಿದೆ, ಅದೇ ಹಾವಿನ ಕಾಟಗಳು. ಪ್ರವಾಹದ ನೀರಿಗೆ ಬೆದರಿ ಸಾವಿರಾರು ವಿಷಪೂರಿತ ಹಾವುಗಳು ಜನರ ಮನೆಗಳ ಮೇಲ್ಚಾವಣಿ ಅಲ್ಮಿರಾಗಳ ಒಳಗೆ ಆಶ್ರಯವನ್ನು ಕೂಡ ಪಡೆದಿವೆ. ಕುಡಿಯಲು ಒಂದು ಹನಿ ಸ್ವಚ್ಛ ನೀರಿಲ್ಲ, ಬಳಸಲು ವಿದ್ಯುತ್ ಇಲ್ಲ. ನದಿಯ ಏರಿಗಳು ಒಡೆದು ಹೋಗಿರುವುದರಿಂದ ಇಡೀ ಪ್ರದೇಶವು ದಟ್ಟವಾದ ಕೆಸರಿನಿಂದ ಕೂಡಿದೆ. ಇದರಿಂದಾಗಿ ಸುಮಾರು 25% ಹಳ್ಳಿಗೆ ಇಂದಿಗೂ ಕೂಡ ಯಾವುದೇ ರಕ್ಷಣಾ ವಾಹನಗಳು ತಲುಪಲು ಸಾಧ್ಯವೂ ಕೂಡ ಆಗ್ತಾ ಇಲ್ಲ. ಭಾರತೀಯ ವಾಯುಸೇನೆಯ ಹೆಲಿಕಾಪ್ಟರ್ಗಳು ಆಹಾರ ಪ್ಯಾಕೇಜ್ಗಳನ್ನ ಕೆಳಗೆ ಆಗ್ತಾ ಇದ್ದಾವೆ. ಅದನ್ನ ಜನಗಳು ಕೂಡ ಒಂದಿಷ್ಟು ಪಡಿತಾ ಇದ್ದಾರೆ, ತಮ್ಮ ಹೊಟ್ಟೆಪಾಡನ್ನ ನೋಡ್ಕೊಳ್ತಾ ಇದ್ದಾರೆ. ಇನ್ನು NDRF ಆಗಿರಬಹುದು, SDRF ಆಗಿರಬಹುದು, ಸಾಮಾನ್ಯ ಯುವಕರುಗಳು ಲಾರಿಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನ ತಂದು ಹಂಚಿಕೆ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಕತ್ತಲೆ ಕಾಲದಲ್ಲೂ ಕೂಡ ಮಾನವೀಯತೆಯ ಬೆಳಕು ಮರೆಯಾಗಿಲ್ಲ. ಭಾರತೀಯ ಸೇನೆ, NDRF ಮತ್ತು SDRF ಯೋಧರುಗಳು ಹಗಲಿರುಳು ಎನ್ನದೆ ಪ್ರಾಣದ ಹಂಗು ತೊರೆದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ವಾಯುಸೇನೆಯ ಹೆಲಿಕಾಪ್ಟರ್ಗಳು ಆಕಾಶದಿಂದಲೇ ಆಹಾರ ಮತ್ತು ಔಷಧಿಗಳ ಸಂಜೀವನಿಯನ್ನು ಕೂಡ ತಲುಪಿಸ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ನಾವು ಮೆಚ್ಚಲೇಬೇಕಾಗಿರುವುದು ಆಸಾಂನ ಸಾಮಾನ್ಯ ಜನರನ್ನ. ಪ್ರವಾಹ ಪೀಡಿತವಲ್ಲದ ಜಿಲ್ಲೆಗಳ ನೂರಾರು ಯುವಕರು, NGOಗಳು ಸ್ವಯಂ ಪ್ರೇರಣೆಯಿಂದ ಹಣ, ಬಟ್ಟೆ ಮತ್ತು ಒಣ ಆಹಾರವನ್ನು ಸಂಗ್ರಹಿಸಿ ಲಾರಿಗಳ ಮೂಲಕ ಸಂತ್ರಸ್ತರ ಬಳಿಗೆ ತಲುಪಿಸ್ತಾ ಇದ್ದಾರೆ. ಸರ್ಕಾರಗಳು ಕೋಟಿಗಟ್ಟಲೆ ಪರಿಹಾರವನ್ನು ಘೋಷಣೆ ಮಾಡಿರಬಹುದು, ಆದರೆ ಈ ಸಂಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಹೆಗಲು ಕೊಡುವ ಜನರೇ ನಿಜವಾದ ಶಕ್ತಿ. ಆಸಾಂ ಮತ್ತೆ ಕಣ್ಣೀರನ್ನ ಒರೆಸಿಕೊಂಡು ಎದ್ದು ನಿಲ್ಲಬೇಕಿದೆ. ಕಳೆದು ಹೋದ ಬದುಕನ್ನ ಮತ್ತೆ ಕಟ್ಟಿಕೊಳ್ಳಬೇಕಿದೆ. ಈ ಜಲಪ್ರಳಯ ನಮಗೆ ಕಲಿಸಿದ ಪಾಠ ಒಂದೇ: ಪ್ರಕೃತಿಯ ವಿಕೋಪದ ಮುಂದೆ ನಾವೆಲ್ಲ ಅತ್ಯಂತ ಸಣ್ಣವರು. ಆದರೆ ನಮ್ಮೊಳಗಿನ ಮಾನವೀಯತೆ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ಈ ಒಂದು ಪ್ರಳಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ಮೃತಪಟ್ಟಂತವರಿಗೆ ಅಲ್ಲಿನ ರಾಜ್ಯ ಸರ್ಕಾರ 4 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಕುಟುಂಬದಸ್ಥರಿಗೆ ಆದಷ್ಟು ಬೇಗ ನೀಡೋದಾಗಿಯೂ ಕೂಡ ಭರವಸೆಯನ್ನ ನೀಡಿದೆ. ಅದೇನೇ ಇರಬಹುದು, ಪರಿಹಾರ ಬರಬಹುದು, ಹೋಗಬಹುದು, ಆದರೆ ಸಾವನ್ನಪ್ಪಿದಂತವರ ಜೀವ ಮತ್ತೆ ಬರೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಒಂದು ದುರಂತಕ್ಕೆ ಈಡಾಗಿರುವಂತಹ ಕೆಲವೊಂದಿಷ್ಟು ಏರಿಯಾಗಳ ಬಗ್ಗೆ ನಾವು ಗಮನಿಸೋದಾದ್ರೆ, ಚೆರೇಡಿಯೋ ಅನ್ನುವಂತ ಜಿಲ್ಲೆ ಅತ್ಯಂತ ಭೀಕರ ಪರಿಸ್ಥಿತಿಯಲ್ಲಿ ಇದೆ ಅಂತಾನೆ ಹೇಳಬಹುದು. ಇನ್ನು ಸೋನಾರಿ ಮತ್ತು ಮಹಾಮಾರ್ ತಾಲೂಕುಗಳು ತುಂಬಾ ಭೀಕರತೆಯನ್ನು ಅನುಭವಿಸ್ತಾ ಇದ್ದಾವೆ. ಈ ಭಾಗದಲ್ಲಿ ನಾಗಾಲ್ಯಾಂಡ್ನ ಬೆಟ್ಟಗಳಿಂದ ಹರಿದು ಬಂದಂತ ದಿಢೀರ್ ಪ್ರವಾಹದಿಂದಾಗಿ ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಪ್ರಸ್ತುತ ನೀರು ನಿಧಾನವಾಗಿ ಇಳಿಯುತ್ತಿದ್ದರೂ ಕೂಡ ಮನೆಗಳ ತುಂಬಾ ದಪ್ಪನೆಯ ಕೆಸರು ತುಂಬಿಕೊಂಡಿದೆ. ಜನರು ಇದೀಗ ತುಂಬಾ ಕಂಗಾಲಾಗಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಶಿವಸಾಗರ ಜಿಲ್ಲೆಯಲ್ಲೂ ಕೂಡ ಒಂದಿಷ್ಟು ಭೀಕರತೆ ಹೆಚ್ಚಾಗಿದೆ. ಇಲ್ಲಿ ಬರೋಬ್ಬರಿ 1,44,461ಕ್ಕೂ ಹೆಚ್ಚು ಜನರು ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಇನ್ನು ನಾಜಿರಾ ತಾಲೂಕು ಜೊತೆಗೆ ಹಮ್ಗೂರಿ ಮತ್ತು ಶಿವಸಾಗರ ತಾಲೂಕಿನಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಭೀಕರತೆಯೂ ಕೂಡ ಇದೆ. ಇನ್ನು ಜೋರಾತ್ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೇಮತಿ ಘಾಟ್ ಅನ್ನುವಂತ ತಾಲೂಕು ಜೊತೆಗೆ ಟಿಯೋಕ್ ಮತ್ತು ಜೋಹರಾತ್ ಪೂರ್ವ ಅನ್ನುವಂತ ಪ್ರದೇಶಗಳು ಅಥವಾ ಆ ಒಂದು ತಾಲೂಕುಗಳು ಕೂಡ ಈ ಒಂದು ಪ್ರವಾಹಕ್ಕೆ ಅಥವಾ ಈ ಒಂದು ಜಲ ಪ್ರವಾಹಕ್ಕೆ ಬಲಿಯಾಗಿವೆ ಅಂತಾನೆ ಹೇಳಬಹುದು. ಅನೇಕರ ಬದುಕು ಬೀದಿ ಪಾಲಾಗಬಿಟ್ಟಿದೆ. ಲಕ್ಷಾಂತರ ಜನ ತಮ್ಮ ಬದುಕನ್ನು ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಜನ ತಮ್ಮ ಬದುಕನ್ನು ಕಳೆದುಕೊಂಡು ಇದೀಗ ಬೀದಿಗೆ ಬಂದಿದ್ದಾರೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಒಂದು ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ನಷ್ಟದ ಮೌಲ್ಯಮಾಪನ ಮಾಡಲು ಕೇಂದ್ರ ಸರ್ಕಾರದ ವಿಶೇಷ ತನಿಖಾ ತಂಡವು ಕೂಡ ಶೀಘ್ರದಲ್ಲೇ ಆಸಾಂಗೆ ಭೇಟಿ ನೀಡಲಿದೆ ಅಂತ ಹೇಳಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದೇನೇ ಇರಬಹುದು, ಇಂತಹ ಭೀಕರ ದುರಂತ ಅಥವಾ ಇಂತಹ ಪ್ರವಾಹ ಯಾವ ರಾಜ್ಯಕ್ಕೂ ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್
ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.